ದೇವಾ ನಿಶ್ಚಲಾಂಬನಂದನಾದ ಅರ್ಜುನನು ದುರ್ಜನನಾದ ಸೈನ್ಯವನ ಶಿರವನ್ನು ಹರಿಯಲು ಪ್ರತಿಜ್ಞೆಯನ್ನು ಮಾಡಿದನು. ಅದಕ್ಕಾಗಿ ಧನುಂಜಯನ ಕೋರಿಕೆಯನ್ನು ಈಡೇರಿಸಲು ಮಾಡುವ ಯುಕ್ತಿಯನ್ನು ಈಗ ಅರ್ಜುನನ ಹತ್ತಿರಕ್ಕೆ ಹೋಗುವನು. ಅವನನ್ನು ಕಂಡು ಜಯದ್ರಥನ ಸಂಹಾರಕ್ಕೆ ಸಹಾಯ ಮಾಡುವುದು ಸಾಧಿ ರಥವನ್ನು ಹುಡುಕಾಗ್ರತಿ ಅರವಿಂದ್ರ ನೇತ್ರನಾದ ನಾರಾಯಣ ನಿಮ್ಮ ಪಾದ ಪದ್ಮಗಳಿಗೆ ಸದಾ ನಿಮಗೆ ಜಯವಾಗಲಿ ಮೇಲಕ್ಕೆ ಹೇಳಪ್ಪ. ತರುಣನಾದ ಅಭಿಮಾನನು ಇಂದಿನ ಅವಧಿ ಮರಣ ಹೊಂದಿದನು. ನಮ್ಮಂತ ಮಂದವಾಗಿ ಎಡವಾದ ಸೌರಿ ಕಂಚಹಾರಿ ಹೇಳಿದನ್ನು ಕೇಳು. ಅದೇನು ಚೆನ್ನಾಗಿ ಹೇಳು. ಸತ್ಯ ಶಾಂತಿ ಪ್ರಪಂಚದಲ್ಲಿ ದೈವಾಜ್ಞೆಯಿಂದ ಉಂಟಾದ ಮರಣವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವಿವೇಕಿಯಾಗಿ ನೀನು ಚಿಂತೆ ಮಾಡಿದರೆ ಧರ್ಮನಂದನ ಪರಮಾತ್ಮ ಮಗನಿಂದಲೇ ದುಃಖ, ಮಗನಿಗೋಸ್ಕರ ಜನರು ಮಾಡುವರು ಮಗನಿಗೋಸ್ಕರ ಬಡವರ ಬಾಯ್ಬಿಡದು ಧನವಂತರು ಗಳಿಸುವರು ರೊಕ್ಕ. ದೈವ ದೀನದಿಂದ ಮಗನು ಮಡಿದು ಹೋದರೆ ಜನರು ಮಾಡುವರು ನಿನ್ನಂತೆ ನಡೆದುತ್ತ. ಧರ್ಮನಂದನ ಪರಮಾತ್ಮ ಪ್ರಥಮದಲ್ಲಿ ಮಗನು ಹುಟ್ಟಲಿಲ್ಲವೆಂಬ ಚಿಂತೆ, ತದನಂತರ ಪ್ರಸವ ಸುಖವಾಗಿ ಆಗಬೇಕೆಂಬುದೇ ಎರಡನೇ ಚಿಂತೆ. ಅಲ್ಲಿಂದ ಮಗುವಿಗೆ ಗ್ರಹ ರೋಗಾದಿಗಳು ಬಂದರೆ ವೈದ್ಯರ ಮನೆಗೆ ತಿರುಗಾಡುವುದೇ ಮೂರನೇ ಚಿಂತೆ. ಎಂಥ ಬಡತನವಿದ್ದರೂ ಮಗನನ್ನು ವಿದ್ಯಾವಂತನನ್ನಾಗಿ ಮಾಡಬೇಕೆಂಬುದೇ ನಾಲ್ಕನೇ ಚಿಂತೆ. ಧರ್ಮನಂದನ ಪರಮಾತ್ಮ ಮೆಲ್ಲಗೆ ಮಗುವಿಗೆ ಯೌವನ ಬರಲು ಧನಿಕರ ಮನೆಗೆ ಸುಳಿದಾಡಿ ಸಾಲವನ್ನಾದರೂ ಮಾಡಿ ಮಗನಿಗೆ ಮದುವೆ ಮಾಡಬೇಕೆಂಬುದೇ ಪಂಚಮ ಚಿಂತೆ. ಅಲ್ಲಿಂದ ಬಾಳ್ವೆ ಹೇಳುವುದಕ್ಕೆ ಓಡಿ ಸೊಸೆ ಮಕ್ಕಳ ಕಡೆಯಿಂದ ಕೋಲಿನಿಂದ ಹೊಡೆಸಿಕೊಂಡು ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಕಣ್ಣೀರಿಡುವುದೇ ಆರನೇ ಚಿಂತೆ. ಪರಮಾತ್ಮ ನಿನ್ನ ಮಗನಂತೆ ಆಯುಷ್ಯ ಮುಗಿದು ಹಳೆದು ಹೋದರೆ ಅಯ್ಯೋ ಅಯ್ಯೋ ಎನ್ನ ಮನೆಯ ಉರಿತೆಂದು ಗೋಳಾಡುವುದೇ ಏಳನೇ ಚಿಂತೆ. ಧರ್ಮರಂಜನ ಪರಮಾತ್ಮ ಮನುಷ್ಯನು ತನ್ನ ನಿಜವನ್ನು ತಾನು ತಿಳಿದುಕೊಂಡರೆ ಜನನಿ ಜನಕ, ಪತ್ನಿ ಪುತ್ರ, ಬಂಧು ಬಳಗ, ಸಂತೆಗೆಲ್ಲಾರು ಕೂಡಿ ಸಂತೆಗೆಲ್ಲ ಕೈ ಬಿಟ್ಟು ಹೋದ ಫಲಕ್ಕೆ ಚಿಂತಿಸಿ ಮಾಡುವುದೇ. ಧರ್ಮನಂದನ ಬಿಡಿ ಬಿಡಿ ನಿನ್ನ ಮನದಲ್ಲಿ ಶ್ರೀಕೃಷ್ಣ ಕೃಷ್ಣನ ಪುತ್ರನ ಚಿಂತೆಯನ್ನು ಪರಿಹರಿಸುವಗೋಸ್ಕರ ಉಪಶಾಂತಿಯನ್ನು ಬೇಡಕ್ಕೆ ಬಂದಿದೆ.
ಕಾಲಗತಿ ಕಾಣನೆಂದು ಹೇಳುವಿಯವ. ಮಾಯಾಕಾರದ ಗುಣವಲ್ಲ ಎಂದು ಬಲ್ಲೆನು. ನಿನ್ನ ತಾಯಿಯನ್ನು ಕೊಂದ ಮಾಯಾಕಾರನಲ್ಲವೇ ಸೋದರ ಅಳಿಯನಾದ ಅಭಿಮಾನಿಗಳನ್ನು ಉಳಿಸುವೆಯೇನೋ ಮುರಾರಿ? ವೈಕುಂಠಕ್ಕೆ ನೋಡಿ. ಭೀಮಸೇನ, ಓ ಕೃಷ್ಣ, ಎನ್ನ ಮೇಲೆ ಎನ್ನೆತ್ತಿ ತೋರುವಿಯ? ಸಹಜವಾಗಿ ಎತ್ತಿ ತೋರಿಸುವರು. ಯಾರ ಹುಟ್ಟಿತೋ ಇಂಥ ಗುಣ? ಭೀಮಸೇನ, ಓ ನಾರಾಯಣ, ನಿನಗೇನು ಪುತ್ರ ಶೋಕದ ಭ್ರಾಂತಿಯೋ ಅಥವಾ ಅರಣ್ಯದೋಳ ಹಣ್ಣು ಕಾಯಿಗಳನ್ನು ತಿಂದ ಶ್ರಮಣೆ? ಆ ವಿಶ್ವ ಮುಗಿದು ಹಣ್ಣು ಮರಣವಾದರೆ ಎನ್ನ ಮೇಲೆ ಇಷ್ಟು ಬೇಸರ? ನಾನೇನು ಮಾಡಿಲ್ಲ, ಅಭಿಮನ್ಯು ನಮ್ಮ ಸಂಹಾರ. ಕೃಷ್ಣ, ನಿಮ್ಮ ಕಷ್ಟಗಳನ್ನು ಪರಿಹರಿಸುವುದಕ್ಕೆ ಆ ಭಾರತೀಯನ್ನು ಬಿಟ್ಟು ದುಡಿಯುವವನ ಮೇಲೆ ಇಷ್ಟು ಕೋಪವೇಕೆ ಹೋದರ? ಸಾಕು ಬಿಡು ನಿನ್ನ ಭೀಕರ. ಭೀಮಸೇನ, ಬಿಡು ಸಕಲಂತರಾಮಿಯಾಗಿಯೂ ಸುಕುಮಾರನನ್ನು ಕೌರವರ ಕಡೆಯಿಂದ ಕೊಲ್ಲಿಸಿ ಎಮ್ಮಗೆ ಇಲ್ಲದ ದುಃಖವನ್ನು ತಂದು ಕೊಲ್ಲದೇರ ಪಾಲ್ಗಣ್ಣೆ ಎಂಬ ಕದ್ದು ತಿಂದ ಪುಲ್ಲಲೇಖನಗಳೇ, ನಿನ್ನ ಗುಣವನ್ನೆಯೋ ಅಭಿಮಾನ್ಯವನ್ನು ವೈರಿಗಳ ಕಡೆಯಿಂದ ಕೊಲ್ಲಿಸಿದೆ. ಸೋದರಿ ಮೊದಲಾದ ಸುಭದ್ರೆ ಎಂದ ತಪ್ಪಂದರಿಗೆ ಕಣ್ಣೀರು ಧರಿಸಿರಿ. ಇಂಥ ಅನ್ಯಾಯವನ್ನು ಮಾಡಬಹುದೇನೋ ಕೃಷ್ಣನ? ಎಲ್ಲರಲ್ಲಿ ಮಾಡಿದಂದರಿಂದ ಕಪಟದ ಹುಡುಗಿಯನ್ನೇ ತೋರಬಂದರೆ ನಿನ್ನ ಕಾಲಕಾಪುರವನ್ನು ನಿಂದ ಹಾಕಿದ ಬಲರಾಮ ಮೊದಲಾದ ಯಾದವ ಸೈನ್ಯವನ್ನು ಚೀನ ಸಮುದ್ರಕ್ಕೆ ಒತ್ತಾಯದರೆ ಎನ್ನ ಕರದಲ್ಲಿ ಮೆರೆಯುವ ಈ ಗದರ್ಖಂಡವನ್ನು ನೋಡಿ ಮಾತನಾಡ ಭೀಮಾ, ಓ ನಾರಾಯಣ, ನನ್ನ ಮೇಲೆ ಗಳೆಯನ್ನೆತ್ತಿ ತೋರುವಿಯ? ಸಹಾಯವಾಗಿ ತೋರಿಸುವರು. ಎನ್ನ ಮೇಲೆ ಗಳೆಯನ್ನೆತ್ತಿ ತೋರುವಿಯ? ಸಹಾಯವಾಗಿ ತೋರಿಸುವರು. ಕೃಷ್ಣ, ಬಲ್ಲೆ ನಿನ್ನ ಜಂಬವನ್ನು ಕಿನ್ನದೆ, ಬಲ್ಲೆ ಮಾತನಾಡದೆ ಸುಮ್ಮನೆ, ಬಲ್ಲೆ ಮಾತನಾಡದೆ ಸುಮ್ಮನೆ, ಬಲ್ಲೆ ನಿನ್ನ ಜಂಬವನ್ನು ಕಿನ್ನದೆ, ಬಲ್ಲೆ ಮಾತನಾಡದೆ ಸುಮ್ಮನೆ, ಮತಮುಖನಾಗಿ ಹೊರಗೆನು ಈ ಚಕ್ರಪಾಣಿಯಲ್ಲಿ ವಿಕ್ರಮಂತೆ ಕಥೆಯನ್ನೆತ್ತಿ ತೋರಿಸಿದ. ಹಾಗಾದರೆ ನಿನ್ನ ದಿನ ಚಕ್ರ ಬಿಂಬದ ಮುಂಭಾಗದಲ್ಲಿದ್ದ ಜಯದ್ರಥನೊಡನೆ ಏನಾಯಿತು ನಿನ್ನ ಬಾಳು? ಅದು ಎನ್ನಗೆ ಮೊದಲು ಹೇಳು. ನೀನಾವ ದೃಢ ಕ್ರಮನು ಸಾಧಾರಣ ಹೋಗಿ ಕಾಲ ಯಮನನ್ನು ಕೊಲ್ಲಿಸಿದೆ, ಕದನವನ್ನು ಮಾಡದೆ ಮಧುಕುಟೆಯನ್ನು ಹೊಡೆದುಗೊಳಿಸಿದೆ. ಉತ್ತಪ್ಪಲನಾದ ಲಕ್ಷಣದ ಜೊತೆಗೆ ನಿದ್ರೆಯನ್ನು ಮುದ್ದು ಮುಖಿಯನ್ನು ಕರ್ತವ್ಯವನ್ನು ಯುದ್ಧವನ್ನು ಮಾಡಿದೆ.
ಎಂದಂತ ರೋಗ ಭೀಷಣದ ಮುಂದೆ ಇಂಥ ಹೇಳಬರುವುದಿಲ್ಲ. ಮಾತುಗಳನ್ನು ಕೇಳಿದರೆ ಎಂದ ಹೃದಯದ ಅಡಗಿದ್ದ ಕೋಪಗಳ ಚಾಕುವುದೋಡ ಕೃಷ್ಣದೇವ ಚೆನ್ನ ಮೇಲೆ ಅಷ್ಟು ಕೋಪವೇ ಸಹಜವಾಗಿ ದೇವತಾದಿಗಳಿಗೆ ಉಪದ್ರವವನ್ನು ಕೊಟ್ಟ ಆ ಕ್ಷುದ್ರ ರಕ್ಕಸರನ್ನು ಹದ್ದುಗಳ ಪಾಲ್ ಮಾಡಿ ಈ ಭಕ್ತರನ್ನು ಉದ್ಧರಿಸಿದ ಅರ್ಧನಾರೀಶ್ವರನನ್ನು ಮೆಚ್ಚಿಸಿದ ಕಾರಣ ನಿನ್ನ ನಕ್ಷತ್ರ ಬಿಂಬದ ಮುಂಭಾಗದಲ್ಲಿದ್ದ ಆ ಜಯತ್ರದ ನನ್ನಿಗತ್ತ ವೀರನು ನೀನಲ್ಲವೇ ವಾಯುಕುಮಾರ ತಿಳಿಯದೇ ನಿನ್ನ ಯವನ ಭೀಕರ ನಿನ್ನಂತೆ ಪೂರ್ಣನಾದೇಶ್ವರನಾಗಿದ್ದರೆ ಬುದ್ಧಿ ಶೂನ್ಯನಾದ ಕೌರವರು ಸಮೂಹಗಳ ಕಲಿಗೆ ಸಿಂಧು ದೇಶಾಧಿಪರಾದ ಸೈನ್ಯವರು ಒಂದು ದಿನ ಪರಶಿವನಿಂದ ಹೊರಗೂ ಕರೆದು ನಮ್ಮನ್ನು ಜಯಿಸಿದರು. ನಿನ್ನ ಜಾರ ಚೌರ ಬುದ್ಧಿ ಯಾರು ನೀನು ದೇವತೆ ಬಾಲ ಭೀಮಾ ಓ ಕೃಷ್ಣ ಪುಂಡರಾದ ಕಂಡ ಮಾಂಸವನ್ನು ದಂಡಿಯಾಗಿ ತಿನ್ನುವ ಪುಂಡರಕ್ಕಸಿ ಎಂಬ ಹಿಡಂಬಿಯನ್ನು ಮದುವೆ ಮಾಡಿಕೊಂಡವನಿಗೆ ಈ ಪುಂಡರೀಕಾಕ್ಷನ ಮಹಿಮೆ ಹೇಗೆ ತಿಳಿಯುವುದು? ಈ ರಾಜ್ಯ ಭಂಡಾರವನ್ನೆಲ್ಲ ಕಳೆದುಕೊಂಡು ಈ ಭೂಮಂಡಲದಿ ಹಿರಿದುಂಡವನಿಗೆ ನಾನು ಆರಂಭವು ಜ್ಞಾನವಾಗುವುದಿಲ್ಲ. ವಾಯುವಂದನ ನಾನು ಬಲ್ಲಿ ನಿನ್ನ ನಂಬಕತನವನ್ನು ನಿನ್ನಂತೆ ನಿನ್ನಂತೆ ಗಂಬಿಯನ್ನು ಮದುವೆ ಮಾಡಿಕೊಂಡವರಾರು ನಿನ್ನದೇನು ಬಿಡು ಬಿಡು ನಿನ್ನಲ್ಲಿರುವುದು ಕಪಟಗಳು. ನಿನ್ನ ಜಾತಕದ ಬಂದು ಬೇಗನೆ ಬಿಡುಬಿಡು. ಮುಂಡಲ
ಸುಂದರ ಬದಲಿಯಾದ ಜಲಂಧನಾಡು ಸತಿಯ ಮುಂದೆ ಮನಸೋತು ಪ್ರತಿವಿಧಾನ ಮಡಿಸಿ ನೋಡುವವರಿಗೆ ಕಸಿಬಿಸಿ ಎಂದು ಬರೆಯ ಹೆಸರು ಪಡೆದು ನೀನು ದಾರಲ್ಲಿ ಸರಿಯಾಗಿ ಉದ್ಧವ ಮಾಡಿದ ಮುರವರ್ಧನ ಸಾಕು ಓ ಕೃಷ್ಣ ಜನ ಮಹಿಮೆಯ ವಿಚಾರವನ್ನು ಹೇಳಿದನು ಸ್ವಲ್ಪ ಕೇಳು. ವಿಶಾಲ ಹೃದಯ ವಿಶ್ವಧಜಿಯ ದಾನವ ಪ್ರಳಯ ಹಯಗ್ರೀವಗೆ ಭಯವೇ ವಿಶಾಲ ಹೃದಯ ವಿಶ್ವಧಜಿಯ ದಾನವ ಪ್ರಳಯ ಹಯಗ್ರೀವಗೆ ಭಯವೇ ಭಕ್ತಕೋಟಿ ಋಷಿವೃಂದ ಪ್ರಿಯೋ ಭಕ್ತಕೋಟಿ ಋಷಿವೃಂದ ಪ್ರಿಯೋ ಬ್ರಹ್ಮಾಂಡೀಶಂ ನರಸಿಂಹವೇಶಂ ಮುರಾರಿ ಮಾಧವಜ ನರತೀರ್ಥಗಳ ಭಯವೇ ಸುರನರಾದಿಗಳೊಂದಿಪ ವರಹ ಮೂರ್ತಿಗೆ ಭಯವೆಂದರು ಲಾಗುವುದೇ ಭೀಮಾ 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 ಪುಂಡರಾದ ರಕ್ಕಸರೆಂಬ ಜೀವದಂಡಿಗಳನ್ನು ಎನ್ನ ಪ್ರಚಂಡ ತರಮಾದ ಚಕ್ರವನ್ನು ಧರಿಸಿ ಖಂಡನದಿ ಭೂಭಾರಕರ ರುಂಡಗಳನ್ನು ಖಂಡಿಸಿ ಚೆನ್ನಾಗಿರುವುದು ಪುಂಡರೀಕಾಚಾರ್ಯೇ ನೀನಾವರ ನೋರ್ಖಂಡನೆಂದು ಎನ್ನನ್ನು ನುಡಿಯಬಹುದೇ ಭೀಮ. ನಿನ್ನಂತೆ ಬಕನಿಗೆ ಮಾಡಿದ ಬಂಡಿ ಬಂಡಿ ಅನ್ನವನ್ನು ತಿಂದ ಕೂಳು ಪಾಂಡನು ನೀನಲ್ಲ ಮೇ ವಾಯುಕುಮಾರ ಯಾಕೆ ತಿಳಿಯದೇ ನಿನ್ನ ಪುಂಡರೀಕಾಚಾರ್ಯೇ ಬಕನಿಗೆ ಮಾಡಿದ ಬಂಡಿ ಬಂಡೆ ಅನ್ನ ಉಂಡಿದ್ದು ಎಲ್ಲದೇನು ನಿನ್ನಂತೆ ಚರಾಚರ ಅಂಡ ಪಿಂಡ ಬ್ರಹ್ಮಾಂಡಗಳ ನಿನ್ನಂತೆ ಉದರದಲ್ಲಿ ಅಡಿಗಿಸಿಕೊಂಡಿರುವ ತುಂಗಿ ಬಾಕಲ್ಲ ನಿಶಾಚಾರನಾದ ಹಿರಣ್ಯ ಕಶಪರ ಮೊದಲು ಸೀಳಿ ಏಸಿಗೆ ಇಲ್ಲವೇ ಆ ರಕ್ತದ ರಕ್ತ ಮಾನವ ಮಾಡಿ ಒಡೆದುಕೊಂಡವನು ನಾನೇನು ಅಲ್ಲ ಕೇಶವ ಎನ್ನ ಪರಾಕ್ರಮವು ಎನ್ನ ಪರಾಕ್ರಮದ ಮೇಲೆ ನಿನಗೆ ಸಂಶಯವೇ? ಹಾಗಾದರೆ ಏನು ಚೆನ್ನಾಗಿಲ್ಲ ಸುರರ ನಾಶವ ಬಯಸಿ ಹಸುರರುಳಿಸಲು ಭೀಮಾ ಓ ಕೃಷ್ಣ ಸುರರ ನಾಶವ ಬಯಸಿ ಹಸುರರುಳಿಸಲು ರಣದಿ ಕೈಟ ಮಧು ಕೈಟವರನ್ನು ತ್ಯಜಿಸಿ ಭೀಮಾ ಓ ಕೃಷ್ಣ ರಣದಿ ಕೈಟ ಮಧು ಕೈಟವರನ್ನು ತ್ಯಜಿಸಿ ಬಲ್ಲಿದ ಕಶ್ಯಪನನು ಭೀಮಾ ಓ ಕೃಷ್ಣ ಬಲ್ಲಿದ ಕಶ್ಯಪನನು ರಥಪಾನವ ಮಾಡಿದೆನೋ ಭೀಮಾ 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 ಓ ನಾರಾಯಣ ನೀಲ ಪಾಲಿಗಳಿಗೆ ತಾಳಿಯನ್ನಿಟ್ಟ ಕ್ರೂರನಾದ ಹಿರಣ್ಯ ಕಶ್ಯಪನನ್ನು ಸೀಳಿ ನರಸಿಂಹ ಲೀಲೆಯನ್ನು ತೋರಿಸಿರುವನು. ನಿನ್ನಂತೆ ವಿರಾಟನಲ್ಲಿ ಬಾಣಿಸಲಾಗಿ ನಾನು ಬಾಳಿ ಬಂದಿಲ್ಲ ವಾಯುಮನ್ನನ ಬಿಡು ಬಿಡಿ ನಿನ್ನ ಮೂರ್ಖತನ.
ಹಾಗೆ ಪದ್ಮಾಕ್ಷರೇ ಕೀಚಕಾಂತಕನೇ ಮುದ್ದು ಮುಖಿಯರಾದ ಗಲ್ಲತಿಯನ್ನು ಸದ್ದಿಲ್ಲದನ್ನು ಕಂಡು ತಾನ್ ಬೆಣ್ಣೆ ಎಂಬ ಮತ್ತು ತಿಂದ ಪುಲ್ಲಲೋಚನೆ ನಿನ್ನಂತೆ ಗಲ್ಲದ ಕೈ ಮುಟ್ಟಿಗೆ ನಿನ್ನ ಚಾಮಚವರ ಬುದ್ಧಿ ಯಾರು ನೀರು ದೇವಕಿ ಬಾಲ ನಿನ್ನಲ್ಲಿರುವ ಮರಳುಗೊಳಿಸುವಂತ ಮಾಯಾಗಾಲ ನಿನ್ನಲ್ಲಿರುವ ತಪ್ಪು ಒಪ್ಪುಗಳನ್ನು ಹೇಳಿದರೆ ನನಗೆ ಸಾಲ ತಗೊಂಡಿಲ್ಲ ಸಮೃದ್ಧಗಳೆಲ್ಲ ಬಲ್ಲರಲ್ಲ ಭೀಮ ನಿಮ್ಮ ಪರಾಕ್ರಮದ ವಿಷಯವನ್ನು ಹೇಳಲು ಸ್ವಲ್ಪ ಕೇಳು ಅದೇನು ಚೆನ್ನಾಗಿ ಹೇಳು ದ್ರುಪದನ ಪುರಾದಿ ಭೂಸುರವೇಶದಿ ಹಸುವನು ಸೈಸದೆ ನೀ ಕೊರಗಿದೆ ದ್ರುಪದನ ಪುರಾದಿ ಭೂಸುರವೇಶದಿ ಹಸುವನು ಸೈಸದೆ
ಶಾಪ ಕೊಡಲು ಬಂದ ದುರ್ವಾಸನಂ ಅಪಹಾಸ್ಯ ಮಾಡಿ ಕಳಿಸಿದ್ದು ಭೀಮಸೇನ. ನಿನ್ನ ಹನುಜನಾದ ಮಧ್ಯ ಪಾಂಡವನಿಗೆ ಸತಿ ಸುತರನ್ನು ತೊರೆದು ಹಿತ ಬಯಸಿ ರಥವನ್ನು ಹೊಡೆದಿದ್ದು ಪಾಂಡವರ ಪಕ್ಷನಾಗಿ ಆ ಕುರುಮಂಡಲ ಶರಣನೆ ವಿದೇಶವನ್ನು ಕಟ್ಟಿಕೊಂಡಿದ್ದು ನಾನು ಮಾಡಿದ ದೊಡ್ಡ ತಪ್ಪು. ಕುಂತಿ ಪುತ್ರನೇ, ಈ ಅನಂತ ತಪ್ಪುಗಳನ್ನು ಪಾಪ ಪಾಪ ನೀನಾಗಲಿಕ್ಕೆ ಸೇರಿಸಿಕೊಂಡಿರಿ. ಭೀಮಸೇನ ಶಾಂತಿ ಅಂತಾಳೋ ಈ ಕ್ಷಣ. ಕೃಷ್ಣ, ಲೀಲಾಟನೆಯಿಂದ ಸೂತ್ರಧಾರನಾಗಿ ಯಾತಕ್ಕಾಡಿದೆಯೋ ಎನ್ನ ಮನಕ್ಕೆ ನಾಟುವಂತೆ ಈ ಕ್ಷಣ. ಇಂಥ ನೇಟು ಮಾತುಗಳನ್ನು ಎತ್ತುವುದರಿಂದ ಪಾಠ ಕಲಿತಿರುವೆಯೋ? ನಿನ್ನ ಶ್ರೇಷ್ಠವಾದ ಪಾದ ಕಮಲಗಳು ಇಷ್ಟವುಳ್ಳವರು ಕಟ್ಟಡವಿಯೋ ಎಂದರು ಅವರ ಕಷ್ಟಗಳನ್ನು ಪರಿಹರಿಸಿರಿ. ಭಕ್ತ ಭಕ್ತರೆಂಬ ಬಿರುದಿಗೋಸ್ಕರ ಇವರು ಇಷ್ಟ ಕಾರ್ಯಗಳನ್ನು ನಿಂತು ತಾತ್ಸರ್ಯವಾಗಿ ನಡೆಸಿಕೊಂಡಿರಿ. ಭಕ್ತ ಭಕ್ತರೆಂಬ ಬಿರುದು ಗೊತ್ತಿರುವ ಕಾರಣ ದಶಾವತಾರರು ಮತ್ತು ಪುರುಷೋತ್ತಮರೇ ಇಲ್ಲಿ ಹಿಡಿಯುವುದು ಯಾರಿಗಾಗಿ? ಪಾಂಡವರಿಗೋಸ್ಕರ. ಇಂಥ ನಿಷ್ಠುರದ ಮಾತುಗಳನ್ನು ಆಡುವುದು ಸಾಕು ಮಾಡು. ಬಾಲಕನಾದ ಕೃಪಣಿಗೆ ಮೇಲಾದ ಪದವಿಯನ್ನು ಯಾತಕ್ಕೆ ನೇಮಿಸಿದೆಯೇ? ಭಕ್ತಿಗಾಗಿ ಬಲಶಾಲಿಯಾದ ಬಲಿಚಕ್ರವರ್ತಿಯ ಕೋಲ ಹಿಡಿದುಕೊಂಡು ಪಾಲಿಯನ್ನು ಕಾಡಿ. ಅದು ಅವರ ಭಕ್ತಿಗಾಗಿ. ನಿನ್ನ ಪಾದ ಜಗದಂಗದ ಮನವೊಪ್ಪುವಂತೆ ಕಡಗಲಿ ಪ್ರಾರ್ಥನೆಗೆ ಮಡದಿ ಮಕ್ಕಳನ್ನೇ ತೊರೆದು ಅವರ ಮನವನ್ನು ಓಡಿಸಿದರು. ಭಕ್ತ ವತ್ಸಲೆಂಬ ಬಿರುದು ಗೊತ್ತಿರುವ ಕಾರಣ ನರಕಿ ಸಾರಥಿಯಾಗಿದೆ. ಭಕ್ತ ಕೌರವರನ್ನು ಇಷ್ಟದಿಂದ ಮಗನನ್ನು ನಷ್ಟ ಮಾಡಿಸಿದೆಯೇ? ನಮ್ಮ ಹೊಟ್ಟೆಯಲ್ಲಿ ಸೋತಾಗ್ನಿ ಎಂಬ ಹೊಟ್ಟೆಯನ್ನಿಟ್ಟು ಇಂತಹ ನಿಷ್ಠೂರದ ಮಾತುಗಳನ್ನಾಗಿಯಾ? ಭಕ್ತಲೆ ಕೋಪಗೊಂಡರೆ ಕಣ್ಣಳಿಗೆ ಮಂಡಲೀಕರು ಮಂಡಿಯವರು ಮಂಡಿತವಾಗಿದ್ದ ಗದರ ತಂಡವು ಮುಖಟಾಗ್ರಗಳನ್ನು ಎಲ್ಲ ಗದರ ತಂಡಿನಿಂದ ಒಂದು ಪೆಟ್ಟನ್ನಿಟ್ಟ ಕಾಲಕ್ಕೂ ಎಲ್ಲ ಉತ್ಕೃಷ್ಟಕರವಾದ ಕೋಪವು ಸ್ವಲ್ಪವೂ ಶಾಂತವಾದ ಸ್ವಪ್ನದಿ ರಂಜಿಪ ಕೆಂಗಡಿಯ ಶಿವನು ಅಂಜಲಿ ಬದ್ಧರಾದ ಅವರಿಗೆ ಭಕ್ತ ಸಂಜೀವಿಯಾಗಲ್ಲವೇ? ಬಾಣಾಸುರನ ಭಕ್ತಿಗೆ ಫಲಾಮೋಕ್ಷರು ಅವರ ಭಾಗ್ಯವನ್ನು ಕಾಯಲ್ಲವೇ? ಶ್ರೇಷ್ಠ ಭಕ್ತ ಶಿವಮಡಿಯಾದ ಪುಟ್ಟಪ್ಪನ ಇಟ್ಟಿನ ರೋಜಿಗೆ ಅಂಬುಲಾಕ್ಷಿಯಾದ ಪರಸತಿ ಎಂಬ ಪರಂಗಡಿಯ ಕುಪ್ಪ ಕುತಂಗಳನ್ನು ನೋಡಿ ಶಿವಲಿಂಗವೆಂಬ ಲಿಂಬಣ್ಣನ್ನು ಪೂಜಿಸಿದರೆ ಆ ಸಾಮರ್ಥ್ಯಗಳು ಕುರಿಬಂದು ಪಡೆಯಲಿವೆ. ಕೃಷ್ಣ ಇದೇ ಪಲ್ಲವನಿಗೆ ಆ ಪಾಲಾಕ್ಷರು ಆತ್ಮಶಾಸ್ತ್ರವು ಕಡಲಿರೇನು? ಭಕ್ತ ರಕ್ಷಣೆ ಎಂದು ಬಿರುದು ಕೆಟ್ಟಿಗೆಲ್ಲ ಒಂದು ಮುಂದಿನ ಪಟ್ಟೆಂದು ಗಟ್ಟಿಯಾಗಿ ಬೇಡುವುದಕ್ಕೆ ನಿಮಗೆ ತೆಗೆದುಕೊಳ್ಳುವುದಕ್ಕೆ ಒಟ್ಟಿಗೆ ಒಗ್ಗಡಿಸಿ ಸಾಲವನ್ನು ತಂದು ಸಂರಕ್ಷಣಾ ಕಾರಣ ಅಂತ ಹೇಳುವುದರಿಂದ ಶ್ರೇಷ್ಠವಾದ ಸುದ್ದಿಗಳನ್ನು ತಪ್ಪು ಬಣ್ಣವುಳ್ಳ ಕೃಷ್ಣನೇ ಎಲ್ಲ ಮನ ಒಪ್ಪದು ಎಲ್ಲ ಮನ ಒಪ್ಪುವಂತ ತಪ್ಪು ಗಿಪ್ಪುಗಳನ್ನು ನುಡಿದರೆ ತಲೆಯ ಮೇಲೆ ಕುಪ್ಪಳಿಸುವರು ನೋಡಿ ಎನ್ನ ಮೇಲೆ ಗಡಿಯನ್ನೆತ್ತಿ ತೋರಿಸೋನು ನಿನ್ನ ಅನುಜನಾದ ಭೀಮಸೇನ. ಪಾಪ ಪಾಪ ನಿನ್ನ ತಮ್ಮನಿಗೆ ಹೊಟ್ಟೆ ತುಂಬಿದಂತಿಲ್ಲ. ಗಟ್ಟಿಯಾಗಿ ಸಿಟ್ಟಿನಿಂದ ಮಾತನಾಡು. ಕೋಪದಿಂದಿರುವ ನಿನ್ನ ತಮ್ಮನಿಗೆ ಶಾಂತಿ ಅಂತ ಹೇಳು ಧರ್ಮರಾಯ. ಅವರ ಮಾತುಗಳು ಬಹು ವಿನಯ. ಸಹೋದರ, ವೇದಾತೀತನ ಮೇಲೆ ಏಕ ಅಷ್ಟು ಬೇಸರ. ಪರಂಧಾಮನಾದ ಗೋವಿಂದನು ನಮ್ಮ ಪ್ರಾಣ ರಕ್ಷಕನು, ಸರ್ವ ಜೀವಿಗಳಿಗೆ ಪ್ರೇಕ್ಷಕನಾಗಿರುವನು, ಆ ಭಕ್ತ ವಸ್ತರವನು. ಭೀಮ ಚರಾಚರ ಜೀವಿ ರಾಶಿಗಳೊಡನೆ ಅಂತರಂಗದಲ್ಲಿ ನಿಂತು ಸೂತ್ರಧಾರನಾಗಿ ನಾಟಕ ಆಡುತ್ತಿರುವನು ಆ ಶ್ರೀಕೃಷ್ಣನು. ಸೃಷ್ಟಿ ಸ್ಥಿತಿ ಲಯಾದಿಗಳಿಗೆ ಕಾರಣಕರ್ತನಾಗಿರುವನು ಈ ಶ್ರೀಕೃಷ್ಣನು. ಅಂತವರ ಮುಂದೆ ಮಂದ ಮಾತನಾಡಿ ನಿಂದಿತರಬಹುದು ಸರಿಯಲ್ಲವೋ ವಾಯುಕುಮಾರ?
ಪಂಚ ಪಾಂಡವರಿಗೆ ಪಕ್ಷನಾಗಿರುವ ನಾಟಕನಾದ ಕೃಷ್ಣ ಮನ್ನನಾದ ಧರ್ಮಜನಾಥರು ಆಗಲಿ ಏನು ಬೇಡಿದೆ ನಾನೇನು ಹೇಳಿದೆ ಅಣ್ಣನ ಕತ್ತಲಿಗೆ ನೀರು ಬಂದೆಲ್ಲವೆಂದು ಒಟ್ಟಿನ ಮೇಲೆ ಸರಿ ಮಾಡಬೇಕೆಂದು ಅಣ್ಣ ಧರ್ಮವಂದನ ಭೀಮಸೇನ ಅಣ್ಣ ಧರ್ಮನಂದನ ಈ ಪಾಕ್ಷಿಕವಾದ ದಾಕ್ಷಿಣ್ಯವೇನು ಪಾಂಡವರ ಪಕ್ಷನಾಗಿದ್ದರೆ ನಮ್ಮ ಮುದ್ದು ಮಗನಾದ ಅಭಿಮನ್ಯುವನ್ನು ಯಾಕೆ ರಕ್ಷಿಸಲು ಹೋದರು ಸೋಮೀಶನಾದ ಕೌರವೇಶನ ಬಲ ಸೈನ್ಯ ಬಲದೊಳಗೆ ಜಾಣನಾದ ಅಭಿಮನ್ಯುವಿನ ಗೋಡೆ ಮುರಿದು ಕಾಣದಂತೆ ಮಾತನಾಡುವುದು ಈ ನ್ಯಾಯಾಂತರೇ ಅಣ್ಣಯ್ಯ ಸಿಕ್ತದೆ ಪಿತರು ಕತ್ತರ ಪಡೆದೆ ನೆತ್ತಿಯೊಬ್ಬತ್ತ ಮದಗಜ ಗಾಬರಿಯರನ್ನು ಬಲ್ಲತಿಯರನ್ನು ಮಾತ್ರ ಸೊಲಗಿದರು ಭಕ್ತನ ಪುತ್ರನ ಮೇಲೆ ಮಾತ್ರ ಮುಗಿದರು ಸತ್ಯಸಿದ್ದು ದೇವತೆಗಳಿಗೆ ಬಂದ ದಿಸತ್ರ ಪರಗಳನ್ನು ಪರಿಹರಿಸಿ ಪಾಲಿಸಿದರು ಉತ್ತಮ ಸಹೋದರಿಯ ಮಕ್ಕಳಿಗೆ ಮಾತ್ರ ಮುತ್ತಲಿಗೆ ತುತ್ತುವಾಗಿ ಮಡುವಿನ ಮಕ್ಕಳಿಗೆ ಸಿಲುಕಿದ ಕರಿಯ ಘೋರ ಬಂಧನವನ್ನು ತುರಿಯದಿಂದ ತಪ್ಪಿಸಿ ಅದರ ಪ್ರಾಣವನ್ನು ಉಳಿಸಿದರು. ಈ ನಾರಾಯಣನು ಸೋದರಗಳಿಗೆ ನಮ್ಮ ಕರುಣೆ ಇಲ್ಲದೆ ಮದವೆಂದಗಳಿಗೆ ಕೌರವರ ಕಡೆಯಿಂದ ಹೊರಡಿಸಿದರು. ದೇವತ್ವವನ್ನು ಬಿಟ್ಟು ನನ್ನ ನಾಥವರ ಬಂಧುಗಳಿಗೆ ಗೌರವಿಸಿದರು. ಏ ಧರ್ಮಜ ಉತ್ತಮ ಪದ್ಧತಿಯನ್ನು ಕತ್ತಲಲ್ಲಿಸಿ ಬಸ್ಸಿ ಹೋಗುವಂತೆ ಮರದ ಮೇಲೆ ಇತರೇ ಅಂತ ಸತ್ಯವಂತನಾದರೆ ಎತ್ತ ತಾಯಿಯ ಕುತ್ತಿಗೆಯನ್ನು ಕೊಯ್ದಾನೆ, ಬಲವಂತನಾದರೆ ಬಲಿ ಚಕ್ರವರ್ತಿ ಬಾಗಿಲನ್ನು ಕಾಯ್ದಾನೆ, ಕುಲವಂತನಾದರೆ ಕುಲಹೀನರನ್ನು ಬಳಕೆ ಮಾಡುವುದೇ. ಇತರೆ ಅಂತಹ ಕುಲವಂತನಾದರೆ ಕಳ್ಳರಿಗೆ ಸೋತು ಎಪ್ಪಲಾಯನಕ್ಕೆ ಮೈಗೂಡುವುದೇ. ಏಡಿ ಎಂದರೆ ರಾಷ್ಟ್ರ ಸಂತಕನ ಹೆಸರು ಕೊಂದಿರುವರು, ದೊರೆ ಎಂದರೆ ನರನಿಗೆ ಸಾರಥಿಯಾಗಿರುವರು, ಹಿರಿಯರೆಂದರೆ ದೇವಕಿಗೆ ತರುಣರಾಗಿರುವರು, ಜಗತ್ಕೊಡೆಯರಾಗಿರುವರು. ಜಗತ್ಕೊಡೆಯರಾಗಿರುವರು. ಈ ಕಮಲ ಕಣ್ಣುಗಳನ್ನು ಉಳ್ಳ ಕೃಷ್ಣನು ಬಣ್ಣವುಳ್ಳ ಹೆಣ್ಣಾಗಿ ರಾಕ್ಷಸರ ಅಣ್ಣನ ಮಕ್ಕಳ ಮುಖವನ್ನು ನೋಡದೆ ಕಾಲಗದೆ ಅಭಿಮಾನಿಗಳ ಗೋಳು ಮುರಿದು ಕಾಟದವರಂತೆ ಮಾತನಾಡುವುದು. ಕೃಷ್ಣ, ನಿನ್ನ ಹಠವು ತೀರಿದಂದು ದಿಟವಾಗಿ ನಾನು ದುಡಿದರೆ ಭೀಮನು ಬಹು ಗಮನಿಗನೆಂದು ನಿನ್ನ ಮುಂದೆ ಒದರಬರು. ಏನು ಮಾಡಲಿ ಅಣ್ಣಯ್ಯ, ಇನ್ನು ಬಡಿದೆ, ಇನ್ನು ಮುಂದಾದರೂ ತಿಳಿದುಕೋ ಈ ಕಪಟವಾಡಕರ ಕೃಷ್ಣನ ಶಲ್ಯ. ಅಮ್ಮ ಸುಭದ್ರೆ, ನಿಮ್ಮ ಅಣ್ಣನೆಂಬುವನು ತಂದೊಡ್ಡಿದರು ದುಃಖದ ಸಮುದ್ರ. ಈ ಕಪಟ ನಾಟಕನಾದ ಅರಿವು ಏನು ಅರಿವಿದವನಿಗೆ ನಿನ್ನ ಮರಣವಾದ ನಿನ್ನ ತರುಣ ಅಭಿಮಾನ್ಯನ ಸುದ್ದಿಯನ್ನು ಕೇಳುವುದಕ್ಕೆ ನೋಡಿದಂತೆ ಕಾಡಿದವರಿಗೆ ಕಾಡುವಂತೆ ಬಂದಿರುವುದು ಈ ಕಳ್ಳಕೃಷ್ಣನು. ಎದ್ದು ಬಂದು ಮಾತನಾಡಿದಮ್ಮ ಪಲ್ಬಿಡಲಿ. ತಂಗಿ ಸುಭದ್ರ